ಈಗ ಸ್ವಲ್ಪ ಸ್ವಲ್ಪ ಮಳೆ ಅದು ಬರ್ತಿರ್ತೈತಲ್ಲ ಸಂಜೆ ಟೈಮು, ಆವಾಗ ಈ ಥರ ಗಿರ್ಮಿಟಿ ಮಾಡ್ಕೊಂಡು ಒಂದು ಕಪ್ ಚಹಾ ಕುಡ್ಕೋತಾ ತಿಂದರೆ, ಈ ಗಿರ್ಮಿಟಿ ತಿಂತಾಯಿದ್ರೆ ಆಹಾ ಸ್ವರ್ಗ ಇದ್ದಂಗೆ ಇರುತ್ತೆ ಸ್ನೇಹಿತರೆ. ಏನು ಸಖತ್ತಾಗಿರ್ತಾವೆ ನೋಡ್ರಿ. ನಾನು ಈವ್ನಿಂಗ್ ಮಾಡಿಕೊಟ್ಟಿದ್ದೀನಿ ಯಜಮಾನ್ರಿಗೆ ಮತ್ತು ಮಕ್ಕಳಿಗೆ ತಿನ್ನಕತ್ಯಾರ. ಬರೀ ಇದು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಭಾಳ ಸ್ಪೆಷಲ್ ಆದಂಥ, ಭಾಳ ಟೇಸ್ಟಿ ಆದಂಥ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ, ನೀವಲ್ಲೇ ಟೈಟಲ್ ತಮ್ಮನೇಲಿ ನೋಡಿರ್ತೀರಿ. ಹೌದು, ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಫೇಮಸ್ ಗಿರ್ಮಿಟಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಬರೀ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದ ಲೈಕ್ ಶೇರ್ ಮಾಡಿರಿ, ಆಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾವು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿ ಕೂಡಲೇ ಮರಿಬೇಡ್ರಿ ಸ್ನೇಹಿತರೆ. ಈಗ ನೋಡ್ತಿರ್ಬೋದು ನೀವು ಗಿರ್ಮಿಟಿ ಏನು ಸಖತ್ತಾಗಿ ಬಂದೈತೆ ಅಂತೇಳಿ. ಇದನ್ನ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಡೀಟೇಲಾಗಿ ಶೇರ್ ಮಾಡ್ಕೋತೀನಿ. ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ತೀನಿ ಸ್ನೇಹಿತರೆ. ಬರೀ ಈಗ ಮೊದಲು ಗಿರ್ಮಿಟಿ ಮಾಡೋಕೆ ಏನೇನು ಬೇಕಂತೇಳಿ ಹೇಳ್ತೀನಿ. ಇದಕ್ಕೆ ಏನಿಲ್ಲ, ಸಿಂಪಲ್ ಉಳ್ಳಾಗಡ್ಡಿ, 2 ಉಳ್ಳಾಗಡ್ಡಿ, ಒಂದು ಟೊಮೆಟೊ ಹಣ್ಣು, ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಹುಣಸೆ ಹಣ್ಣಿನ ರಸ ಬೇಕು. ಆಮೇಲೆ ಹಿಂಡಿ ತಕ್ಕೋತೀನಿ, ಅದನ್ನು ಹುಣಸೆ ಹಣ್ಣೆಣ್ಣೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ತೋರಿಸೋದು ಸ್ಕಿಪ್ ಆಗೈತಿ ಕ್ಲಿಪ್, ಬೆಲ್ಲ ಸ್ವಲ್ಪ ಬೇಕು. ಆಮೇಲೆ ಸ್ವಲ್ಪ ಪುಟಾಣಿ ಪೌಡ್ರ್ ಬೇಕು ಸರಿ. ಇಷ್ಟು ಗಿರ್ಮಿಟಿ ಮಾಡೋಕೆ ಬೇಕಾಗಿರೋಂಥ ಪದಾರ್ಥಗಳು, ಮತ್ತೇನೂ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು. ಮನೆಯಾಗಂತೂ ಮಾಮೂಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೊ ಇರ್ತವೆ. ಏನು ಯಾವ ಮಸಾಲೆ ಇಲ್ಲ, ಒಂದೇನೂ ಇಲ್ಲ ನೋಡ್ರಿ. ಈಸಿಯಾಗಿ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಈ ಸಂಜೆ ಟೈಮಿಗಂತೂ ಟೀ ಕಾಫಿ ಜೊತೆಗೆ ಮಸ್ತ್ ಇರ್ತೈತಿ. ಬರೀ ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಸಣ್ಣ ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ ಎಣ್ಣೆ ಹಾಕಿನ್ರಿ. ಅದು ಎಣ್ಣೆ ಬಿಸಿ ಆಗಲಿ. ಇಷ್ಟು ಸಣ್ಣದ ಕಡಾಯಿ ಹಾಕ್ತಗೊಂಡಿನಂದ್ರೆ ಹೇಗೋ ಗಿರ್ಮಿಟ ಕಲ್ಸೋದು ನಾವು ಬೇರೆದ್ರಾಗ ಕಲಿಸ್ತೀವಿ. ಹಾಗಂದ್ರೆ ಜಸ್ಟ್ ಹುಳಿ ಮಾಡ್ಕೊಳಕ್ಕಲ್ಲ ಅಂತೇಳಿ ಸಣ್ಣ ಕಡಾಯಿಗೆ ಇಟ್ಟಿನ್ರಿ ಅಷ್ಟೇ. ದೊಡ್ಡ ಕಡಾಯಿ ಇಟ್ಟು ಅದ್ರಾಗ ಹುಳಿ ಮಾಡಿದ್ರೆ ಡೈರೆಕ್ಟಾಗಿ ಚುಮಾರಿ ಅದಕ್ಕೆ ಕಲಿಸ್ಕೋಬೋದು. ಆದರೆ ನಾನು ಇನ್ನೊಂದು ಪಾತ್ರೆ ಒಳಗೆ ಕಲಿಸ್ತೀನಿ, ಹಾಗಾಗಿ ಸಣ್ಣ ಕಡಾಯಿ ಇಟ್ಟೀನಿ. ಈಗ ಎಣ್ಣೆ ಕಾಯ್ಸಿ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಯೋವರೆಗೆ ಬಿಡಬೇಕು. ಅದು ಸಿಡಿದಾದ್ಮೇಲೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಎರಡೂ ಸ್ವಲ್ಪ ಇದು ಉಳ್ಳಾಗಡ್ಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋದೇನು ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅದು ಗಿರ್ಮಿಟಿಗೆ ತಿಂತಾಯಿದ್ರೆ ನಡು ಬರ್ತಾ ಇರಬೇಕು ಹಲ್ಲಿಗೆ. ಉಳ್ಳಾಗಡ್ಡಿ ಸಖತ್ತಿರುತ್ತೆ ಟೇಸ್ಟ್, ಹಂಗೆ ಹಾಕಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಸಿ ವಾಸನೆ ಎಲ್ಲ ಹೋಗೋಂಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಇದು ಹುರಿದಿರಲ್ಲ, ಜಸ್ಟ್ ಹಸಿಮೆಣ್ಸಿನ್ಕಾಯಿ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಗಿರ್ಮಿಟ ಮಾತ್ರ. ಭಾಳತ್ತು ಕೂಡ ಆಗೋದಿಲ್ಲ, ಒಂದು 5 ನಿಮಿಷದಾಗ ಮಾಡ್ಕೋಬೋದ್ರಿ ಆರಾಮಾಗಿ. ಹೆಚ್ಚಿಟ್ಕೊಂಡಿದ್ದು ಅಂತ 5 ನಿಮಿಷನೇ ಹಿಡಿಯೋದಿಲ್ಲ, 2-3 ನಿಮಿಷದಾಗ ಆಗಿಬಿಡ್ತೈತಿ ಅಷ್ಟೇ. ಈಗ ನೋಡ್ತಿರ್ಬೋದು, ಅದನ್ನು ಸ್ವಲ್ಪ ಹಸಿ ಹೋಗೋವರೆಗೆ ಫ್ರೈ ಮಾಡ್ಕೊಳಕತ್ತೀನಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಟಿದ್ವಲ್ರಿ, ಹುಣಸೆ ಹುಳಿ ಹಾಕ್ಕೊಂಡು ಈಗ ಈ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಟೇಸ್ಟ್ ಆಗುತ್ತಾ ಇದು ಏನೋ ಗಿರ್ಮಿಟ್ಟಿದ ಹುಳಿ. ಇದನ್ನ ಹಾಕಿಂದ ಕುದಿಸ್ಬೇಕು. ಆವಾಗ ಒಂದು ನಿಮಿಷ 2 ನಿಮಿಷ ಆದರೂ ಕುದಿಸ್ಕೊರಿ. ಯಾಕಂದ್ರೆ ಅದು ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತಲ್ಲ, ಅಲ್ಲಿವರೆಗೆ ಕುದಿಸ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಬೇಕು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ನಿಮಿಷ 2 ನಿಮಿಷ ಬೇಯಿಸ್ಕೊಂಡು ಕುದಿಸಿದ್ರೆ ಸಾಕು. ಇದು ರೆಡಿ ಆಯಿತು, ಗಿರ್ಮಿಟದ ಹುಳಿ ಇಲ್ಲಿಗೆ ರೆಡಿ ಆಯಿತು. ಇದು ಇಷ್ಟೇ ಸ್ನೇಹಿತರೆ, ಮತ್ತೇನಿಲ್ಲ, ಮುಗಿತು. ಈಗೇನಿದ್ರು ಗಿರ್ಮಿಟ ಕಲಿಸೋದು. ಬರ್ರಿ ಅದನ್ನ ಹೆಂಗೆ ಅಂತೇಳಿ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹೆಂಗೆ ಕಲಿಸ್ಬೇಕಂತೇಳಿ ಹೇಳ್ತೀನಿ. ಇದು ಏನು ಸೌಟಿಲ್ಲೇ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ 1-2 ನಿಮಿಷ ಕುದಿಸ್ಕೋಬೇಕು ಸ್ನೇಹಿತರೆ, ಅಷ್ಟೇ. ಮತ್ತೇನಿಲ್ಲ, ಮುಗೀತಿದ್ದು ಹುಳಿ ರೆಡಿ ಆಯಿತು. ಈಗ ಚುಮರಿನ ಮೊದಲೇ ಗಿರ್ಮಿಟ್ ಮಾಡೋಕ್ಕೂ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಅದ್ರೊಳಗೆ ಒಂದೊಂದು ಕಸ ಕಡ್ಡಿ ಅದು ಇರೋ ಚಾನ್ಸಸ್ ಭಾಳ ಇರ್ತೈತಿ. ಹಾಗಾಗಿ ಕ್ಲೀನ್ ಮಾಡಿ ಇಟ್ಕೋರಿ. ಈಗ ನೋಡಿರಿ, ಫಸ್ಟಿಗೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೆಟೊ ಹಣ್ಣು, ಅಲ್ಲೇ ಹಾಕಿರಲಿಲ್ಲ. ಅದನ್ನು ಇಲ್ಲಿ ಹಾಕಬೇಕು ಗಿರ್ಮಿಟಿಗೆ. ಡೈರೆಕ್ಟಾಗಿ ಚುಮರಿ ಮೇಲೆ ಹಾಕೋದು, ಕುದಿಸೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಒಳಗೆ ಹಾಕಿ ಅದನ್ನು ಹಾಕಿ ಆಮೇಲೆ ಹೆಚ್ಚಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಇನ್ನೊಂದು ಇರುತ್ತಲ್ರಿ, ಒಂದು ಒಗ್ಗರಣೆಗೆ ಹಾಕಿರುತ್ತೆ, ಒಂದು ಇನ್ನೊಂದು ಇರುತ್ತಲ್ಲ, ಅದು ಆ ಉಳ್ಳಾಗಡ್ಡಿನ ಇದ್ರ ಮೇಲೆ ಹಾಕಿ
ಈಗ ಇದು ರೀ ಮಾಡಿಟ್ಕೊಂಡಿರ್ತೀವಲ್ಲ ಗಿರ್ಮಿಟಿದು ಹುಳಿ ಅದನ್ನು ಹಾಕ್ಕೋಬೇಕು. ಇದನ್ನ ಗಿರ್ಮಿಟಿ ಕಲಸೋದೇ ಹಿಂಗೂ ಕಲಿಸ್ತಾರೆ ಸ್ನೇಹಿತರೆ 2 ಥರ. ಇಲ್ಲ ಡೈರೆಕ್ಟಾಗಿ ಏನು ಮಾಡಿರ್ತೀವಲ್ಲ ಹುಳಿ ಅದಕ್ಕೆ ಚುಮರಿ ಹಾಕಿ ಹಂಗೆ ಕಲಿಸಿದ್ರೆ ನಡೆಯುತ್ತೆ. ಆಮೇಲೆ ಲಾಸ್ಟಿಗೆ ಇದನ್ನೆಲ್ಲ ಹಾಕ್ತಾರೆ, ಡ್ರೈ ಆಗಿರೋ ರಾ ವೆಜಿಟೇಬಲ್ ಅಂತಾರಲ್ಲ ಅದು ಆ ಥರ ಹಸಿವು. ಈಗ ನೋಡ್ತಿರ್ಬೋದು ಮಾಡಿ ಇಟ್ಟಿರೋಂಥ ಏನು ಒಗ್ಗರಣೆನ ಇದಕ್ಕೆ ಸೇರ್ಸಾಕತ್ತೀನಿ. ಹುಳಿನ ಸೇರಿಸಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಇದಕ್ಕೆ ಗಿರ್ಮಿಟಿಗೆ ಮೇನಾಗಿ ಬೇಕಾಗಿರೋದು ಪುಟಾಣಿ ಪೌಡ್ರ್ ಅಂತೇಳಿ ಅದನ್ನು ಹಾಕಿ ಒಟ್ಟಿಗೆನ ಇಷ್ಟನ್ನು ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಇದನ್ನ ಹಾಕೋದು ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್. ಟೇಸ್ಟ್ ಸಖತ್ತಾಗಿರುತ್ತೆ, ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸೈಡ್ ಈಗ ಸೂಸ್ಲ ಮಾಡ್ತೀವಲ್ರಿ, ಸೂಸ್ಲಕ್ಕೆ ಮೆಣಸಿನ್ಕಾಯಿ ಬೇಕು. ನಾನು ಅದನ್ನ ಫ್ರೈ ಮಾಡಿಲ್ಲ, ನೀವು ಇಟ್ಕೋರಿ. ಈಗ ನೋಡ್ತಿರ್ಬೋದು ಪೌಡ್ರೆಲ್ಲ ಹಾಕಿ ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಅಷ್ಟೇ. ಮತ್ತೇನಿಲ್ಲ, ಗಿರ್ಮಿಟಿ ಮಾಡೋದು ದೊಡ್ಡ ಹರಸಾಹಸ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು, ಭಾಳ ಟೇಸ್ಟ್ ಇರುತ್ತೆ. ಇದ್ರ ಮುಂದೆ ಯಾವ ಚೈನೀಸ್ ಫುಡ್ಡು ಏನೋ ಅಲ್ಲ, ಅಷ್ಟು ರುಚಿಯಾಗಿರೋಂಥ ಸ್ನ್ಯಾಕ್ಸ್ ಇದು ನಮ್ಮ ಸೈಡು. ಈಗ ನೋಡ್ತಿರ್ಬೋದು ನಮ್ಮದು ಲೈಟ್ ಫೋಕಸ್ ಜಾಸ್ತಿ ಇರೋದ್ರಿಂದ ಕಲರ್ ನಿಮ್ಗೆ ಲೈಟಾಗಿ ಕಾಣಾಕತ್ತೈತೆ, ಆದ್ರೆ ಹಾಗಾಗಿಲ್ಲ, ಅದು ಒರಿಜಿನಲ್ ಬಣ್ಣ ಫುಲ್ ಕಲರ್ಫುಲ್ ಆಗೈತೆ ಸ್ನೇಹಿತರೆ. ಅದೊಂದು ವಿಷಯ ಸಾರಿ, ಯಾಕಂದರೆ ಸ್ವಲ್ಪ ಮೊಬೈಲ್ದು ಮತ್ತು ಕ್ಯಾಮ್ರಾ ಮಿಸ್ಟೇಕ್, ಆಮೇಲೆ ಲೈಟ್ಸ್ ಹೆವಿ ಇದಾವೆ, ಆ ಥರ ಆಗಿ ಅದು ಕಲರ್ ಸ್ವಲ್ಪ ಲೈಟ್ ಕಾಣಾಕತ್ತೈತಿ. ಆದ್ರೆ ಒರಿಜಿನಲ್ ಆಗಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಆ ಥರ ಐತಿ. ಆಯ್ತು ನೋಡ್ರಿ, ಈಗ ಮಿಕ್ಸ್ ಮಾಡಿದ್ದಾಯಿತು. ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ತೊಳ್ಕೊಂಡು ಕಟ್ ಮಾಡಿ ಸಣ್ಣಗೆ ಇದ್ರ ಮೇಲೆ ಉದುರಿಸಿದ್ರೆ ಆಯಿತು, ನಮ್ಮ ಗಿರ್ಮಿಟಿ ರೆಡಿ ಆಯಿತು ತಿನ್ನೋಕೆ. ಈಗ ನೋಡ್ರಿ ಹೇಳಿದ್ನಲ್ಲ, ಕೊತ್ತಂಬರಿಯಿಂದ ಹಾಕ್ಕೊಂಡು ಎಣ್ಣೆ ಒಳಗೆ 2 ಉದ್ದಿನ ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಫ್ರೈ ಮಾಡಿ ಇಟ್ಕೊಂಡು ಒಂದು ಸೈಡ್ ಒಂದು ಸಣ್ಣ ನಿಂಬೆ ಹೋಳು ಇಟ್ಕೊಂಡು ತಿಂತಾ ಇದ್ರೆ ಗಿರ್ಮಿಟಿ ಮಜಾನೇ ಬೇರೆ ರೀ, ಅಷ್ಟು ಸಖತ್ತಾಗಿರ್ತೈತಿ. ನೋಡ್ತಿರ್ಬೋದು ನೀವು, ರೆಡಿ ಆಯಿತು. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ದಯವಿಟ್ಟು ನಿಮ್ಗೇನು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನಾನು ಗಿರ್ಮಿಟಿನ ಈವ್ನಿಂಗ್ ಟೈಮ್ ಸರ್ವ್ ಮಾಡಾಕತ್ತೀನಿ ಚಾ ಜೊತೆಗೆ. ಸಖತ್ತಾಗಿ ಇರುತ್ತೆ, ನೀವು ಒಂದ್ಸರಿನ ಇದನ್ನು ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ. ಆಮೇಲೆ ಸ್ವಲ್ಪ ಸೇವ್ ಬೇಕು ಸ್ನೇಹಿತರೆ, ಸೇವ್ ಮಸ್ಟ್ ಆ್ಯಂಡ್ ಶುಡ್ ಅಂತಾರಲ್ರಿ, ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೇವ್ ಹಾಕ್ಕೊಂಬಿಟ್ರೆ ಅದ್ರ ಮೇಲೆ ಸೇವು ಸ್ವಲ್ಪ ಇನ್ನೂ ಮೇಲೆ ತಿನ್ನೋರು ಮತ್ತೆ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿನ ಹಾಕ್ಕೊಂಡು ತಿಂತಾರೆ. ನೋಡ್ತಿರ್ಬೋದು ಈ ಥರ ಆಯ್ತು ನೋಡ್ರಿ, ಅಲ್ಲಿ ಒಳಗಡೆ ಲೈಟಿನ ಪ್ರಾಬ್ಲಮ್ ಇತ್ತದ, ಅದಕ್ಕೆ ಹಂಗಾಗೈತೆ. ಮಸ್ತಾಗಿ ಅಲ್ರಿ ಗಿರ್ಮಿಟಿ, ಏನು ಸಖತ್ತಾಗ್ಯಾಗವು, ಟೇಸ್ಟ್ ಮಾತ್ರ ಹಂಗೆ ಇತ್ತು. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.